ಐಪಿಎಲ್ ಸೀಸನ್ 19ರ ಮೊದಲ ಪಂದ್ಯ ಆರ್ಸಿಬಿ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ಮಾರ್ಚ್ 28ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಇನ್ನು ಆರ್ಸಿಬಿ ಎದುರು ನಡೆಯಲಿರುವ ಮೊದಲ ಪಂದ್ಯಕ್ಕಿಂತ ಮುಂಚೆ ಸನ್ರೈಸ್ ಹೈದರಾಬಾದ್ ತಂಡದ ಹೆಡ್ ಕೋಚ್ ಆಗಿರುವಂತಹ ಡ್ಯಾನಿಯಲ್ ವೆಟೋರಿ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಸನ್ರೈಸ್ ಹೈದರಾಬಾದ್ ಎದುರು ನಡೆದಿರುವ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಗೆಲುವನ್ನ ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಮಾರ್ಚ್ 28ರಿಂದ ಐಪಿಎಲ್ ಸೀಸನ್ 19 ಆರಂಭಗೊಳ್ಳಲಿದ್ದು ಐಪಿಎಲ್ ಸೀಸನ್ 19ರ ಉದ್ಘಾಟನಾ ಪಂದ್ಯ ಆರ್ಸಿಬಿ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆಯಲಿದೆ. ಇನ್ನು ಆರ್ಸಿಬಿ ಎದುರು ನಡೆಯಲಿರುವ ಮೊದಲ ಪಂದ್ಯಕ್ಕಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂತಹ ಸನ್ರೈಸ್ ಹೈದರಾಬಾದ್ ತಂಡದ ಹೆಡ್ ಕೋಚ್ ಆಗಿರುವ ಡ್ಯಾನಿಯಲ್ ವೆಟೋರಿ ಆರ್ಸಿಬಿ ಎದುರಿನ ಉದ್ಘಾಟನಾ ಪಂದ್ಯವನ್ನು ನಾವು ಕಾತುರತೆಯಿಂದ ಎದುರು ನೋಡುತ್ತಿದ್ದೇವೆ. ಕಳೆದ ಸೀಸನ್ ಅಲ್ಲಿ ನಮ್ಮ ತಂಡ ನಿರೀಕ್ಷೆಗೆ ತಕ್ಕ ಹಾಗೆ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲವಾಗಿತ್ತು. ಆದರೆ ಈ ಸೀಸನ್ ಅಲ್ಲಿ ಆರ್ಸಿಬಿ ಎದುರು ನಡೆದಿರುವ ಮೊದಲ ಪಂದ್ಯದಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಗೆಲುವನ್ನು ಕಂಡು ಈ ಸೀಸನ್ ಅನ್ನ ಶುಭಾರಂಭವನ್ನು ಮಾಡಬೇಕೆಂಬ ಗುರಿಯನ್ನು ನಾವು ಹಾಕಿಕೊಂಡಿದ್ದೇವೆ. ಆರ್ಸಿಬಿ ಸದ್ಯ ಒಂದು ಬಲಿಷ್ಠ ತಂಡವನ್ನು ಹೊಂದಿದೆ. ಜೊತೆಗೆ ಹಾಲಿ ಚಾಂಪಿಯನ್ ಕೂಡ ಆರ್ಸಿಬಿ ಆಗಿದೆ. ಹೀಗಾಗಿ ತವರಿನಂಗಳದಲ್ಲಿ ಆರ್ಸಿಬಿಯನ್ನು ಎದುರಿಸುವುದು ಅಷ್ಟು ಸುಲಭದ ಮಾತಲ್ಲ. ಆರ್ಸಿಬಿಯ ಎಲ್ಲ ಆಟಗಾರರು ಸದ್ಯ ಒಂದು ಉತ್ತಮವಾದ ಲಯದಲ್ಲಿದ್ದ ಹಾಗೆ ಕಾಣುತ್ತಾರೆ. ಅದರಲ್ಲೂ ಆರ್ಸಿಬಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅಂತ ಉತ್ತಮ ಆರಂಭಿಕ ಜೋಡಿಯನ್ನ ಹೊಂದಿದೆ. ಇನ್ನು ಆರ್ಸಿಬಿಯ ಬ್ಯಾಟಿಂಗ್ ಡೆಪ್ತ್ ಕೂಡ ಅದ್ಭುತವಾಗಿದೆ. ಅದರಲ್ಲೂ ಆರ್ಸಿಬಿ ಜಗತ್ತಿನ ಇಬ್ಬರು ದೊಡ್ಡ ಬಿಗ್ ಹಿಟರ್ ಗಳನ್ನ ಕೂಡ ಫಿನಿಶರ್ ರೂಪದಲ್ಲಿ ಇಟ್ಟುಕೊಂಡಿದೆ. ರೊಮಾರಿಯೋ ಶೆಫರ್ಡ್ ಮತ್ತು ಟಿಮ್ ಡೇವಿಡ್ ಸದ್ಯ ಒಂದು ಅದ್ಭುತವಾದಂತಹ ಫಾರ್ಮ್ ಇದ್ದಾರೆ. ಇವರಿಬ್ಬರನ್ನ ಕಟ್ಟಿ ಹಾಕುವುದು ನಿಜವೂ ಕೂಡ ನಮ್ಮ ಬೌಲರ್ಸ್ಗೆ ಇರುವ ದೊಡ್ಡ ಸವಾಲು. ಈ ಇಬ್ಬರು ದೈತ್ಯ ಬ್ಯಾಟ್ಸ್ಮನ್ ಗಳನ್ನ ನಮ್ಮ ಬೌಲರ್ಸ್ಗಳು ಆರ್ಸಿಬಿ ಎದುರಿನ ಪಂದ್ಯದಲ್ಲಿ ಕಟ್ಟಿ ಹಾಕಿದರೆ ಆಗ ಖಂಡಿತವಾಗಿಯೂ ಆರ್ಸಿಬಿ ಎದುರಿನ ಪಂದ್ಯದಲ್ಲಿ ನಾವು ಮೇಲುಗೈಯನ್ನು ಸಾಧಿಸಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ಸನ್ರೈಸ್ ಹೈದರಾಬಾದ್ ತಂಡದ ಹೆಡ್ ಕೋಚ್ ಆಗಿರುವಂತಹ ಡ್ಯಾನಿಯಲ್ ವೆಟೋರಿ ಹೇಳಿದ್ದಾರೆ.